Jai Shri Ram students, welcome back to YouTube classes. We are in third chapter, money and banking. Today we will going to discuss about types of open market operation. One of the important methods of credit control ಯಾವುದು ಅಂತ ಹೇಳಿದ್ರೆ ಅದು ಓಪನ್ ಮಾರ್ಕೆಟ್ ಆಪರೇಷನ್. ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೇವೆ ಅಲ್ವಾ? ಎಸ್. ಸೊ ಓಪನ್ ಮಾರ್ಕೆಟ್ ಆಪರೇಷನ್ ಎನ್ನುವಂಥದ್ದು, ಅದಕ್ಕಿಂತ ಮೊದಲು ಲಾಸ್ಟ್ ಕ್ಲಾಸಲ್ಲಿ ಏನೆಲ್ಲ ವಿಷಯಗಳನ್ನು ಡಿಸ್ಕಸ್ ಮಾಡಿದೆ ಅನ್ನೋದನ್ನು ಬ್ರೀಫಾಗಿ ಒಂದಷ್ಟು ನೆನಪು ಮಾಡುವಂಥ ಕೆಲಸ ಮಾಡುವ. ಸೊ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರುವಂಥದ್ದು ಕ್ರೆಡಿಟ್ ಕ್ರಿಯೇಷನ್ ಅಲ್ವಾ? ಎಸ್, ಅಥವಾ ಕ್ರೆಡಿಟ್ ಕಂಟ್ರೋಲ್ ಎನ್ನುವಂಥದ್ದು, ಮೆಥಡ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್. ಸೊ ಬ್ಯಾಂಕಿನ ಕ್ರೆಡಿಟ್ ಕ್ರಿಯೇಷನ್ ಅಥವಾ ಕ್ರೆಡಿಟ್ ಕ್ರಿಯೇಷನ್ ಪವರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥ ಮೆಥಡ್ಸ್ಗಳು ಯಾವುದೆಲ್ಲ. ಬ್ಯಾಂಕಲ್ಲಿ ಒಂದು ಕಮರ್ಷಿಯಲ್ ಬ್ಯಾಂಕ್ಗಳು ಸಾಮಾನ್ಯವಾಗಿ ಏನು ಸೆಂಟ್ರಲ್ ಬ್ಯಾಂಕಿನ ಮೆಂಬರ್ಗಳಾಗಿರ್ತದೆ. ಸೊ ದೇ ಆರ್ ಆಲ್ ಅಂಡರ್ ದ ಕಂಟ್ರೋಲ್ ಆಫ್ ಸೆಂಟ್ರಲ್ ಬ್ಯಾಂಕ್ ಎನ್ನುವಂಥದ್ದು. ಸೊ ಸೆಂಟ್ರಲ್ ಬ್ಯಾಂಕ್ ಕಮರ್ಷಿಯಲ್ ಬ್ಯಾಂಕಿನ ಕ್ರೆಡಿಟ್ ಕ್ರಿಯೇಷನನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತದೆ ಅಥವಾ ಯಾವ ಮೆಥಡ್ಸ್ಗಳನ್ನು ಸಾಮಾನ್ಯವಾಗಿ ಯೂಸ್ ಮಾಡ್ತದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರುವಂಥದ್ದು ಕ್ರೆಡಿಟ್ ಕಂಟ್ರೋಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ದ ಮೆಥಡ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್ ಎನ್ನುವಂಥದ್ದು. ಎರಡು ಇಂಪಾರ್ಟೆಂಟ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್ಗಳು, ಒನ್ ಈಸ್ ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್, ಏನಾದರೂ ಒನ್ ಈಸ್ ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್ ಅಲ್ವಾ? ಎಸ್, ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್ ಬ್ಯಾಂಕ್ ರೇಟ್ ಇರ್ಬೋದು, ಕ್ಯಾಶ್ ರಿಸರ್ವ್ ರೇಷಿಯೋ ಇರ್ಬೋದು, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಇರ್ಬೋದು. ಸೊ ಇದೆಲ್ಲ ಯಾವುದರಲ್ಲಿ ಬರುವಂಥದ್ದು? ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸಲ್ಲಿ. ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್ಗಳಲ್ಲಿ ಬರುವಂಥದ್ದು ಮೋರಲ್ ಸುಯೇಷನ್ ಇರ್ಬೋದು, ಡೈರೆಕ್ಟ್ ಆ್ಯಕ್ಷನ್ ಅಲ್ವಾ? ಡೈರೆಕ್ಟ್ ಆ್ಯಕ್ಷನ್ ನಿನ್ನೆ ನಾನು ಹೇಳಿಲ್ಲ ಅಂತ ಕಾಣ್ತದೆ. ಸೊ ಡೈರೆಕ್ಟ್ ಆ್ಯಕ್ಷನನ್ನು ಕೂಡ ತಗೊಳ್ಬೋದು. ಆ ಕಮರ್ಷಿಯಲ್ ಬ್ಯಾಂಕಿನ ಆ ಲೈಸೆನ್ಸನ್ನು ಏನು ಮಾಡ್ಬೋದು? ಕ್ಯಾನ್ಸಲ್ ಮಾಡ್ಬೋದು. ಯಾರು? ಸೆಂಟ್ರಲ್ ಬ್ಯಾಂಕ್ ಎನ್ನುವಂಥದ್ದು. ಅಥವಾ RBI ಭಾರತದಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳ ಪರ್ಮಿಷನ್ ಲೈಸೆನ್ಸನ್ನು ಕೂಡ ಕ್ಯಾನ್ಸಲ್ ಮಾಡುವಂಥ ಅಧಿಕಾರ ಸೆಂಟ್ರಲ್ ಬ್ಯಾಂಕಿಗೆ ಇರ್ತದೆ. ಯಾವಾಗಾದರೂ ಫ್ರಾಡನ್ನು ಏನಾದರೂ ಮಾಡಿದರೆ ಈ ರೀತಿಯ ವ್ಯವಸ್ಥೆಯಲ್ಲಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂಥದ್ದು, ಮೋರಲ್ ಸುಯೇಷನ್, ಗೈಡೆನ್ಸ್ ಕೊಡುವಂಥದ್ದು, ಅಡ್ವರ್ಟೈಸ್ಮೆಂಟ್ ಕೊಡುವಂಥದ್ದು. ಸೊ ಇದೆಲ್ಲ ಯಾವುದರಲ್ಲಿ ಬರುವಂಥದ್ದು? ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್ಗಳಲ್ಲಿ ಬರುವಂಥದ್ದು. ಸೊ ಇನ್ಸ್ಟ್ರೂಮೆಂಟ್ಸ್ ಯಾವುದೆಲ್ಲ ಇನ್ಸ್ಟ್ರೂಮೆಂಟ್ಸ್ಗಳೊಂದು ಡೀಟೇಲ್ಡಾಗಿ ಸ್ಟಡಿ ಮಾಡಿದ್ದೇವೆ. ಅದರಲ್ಲಿ ಫಸ್ಟ್ ಒನ್ ಬ್ಯಾಂಕ್ ರೇಟ್. ಸೊ ಸಾಮಾನ್ಯವಾಗಿ ಸೆಂಟ್ರಲ್ ಬ್ಯಾಂಕ್ ಏನು ಮಾಡ್ತದೆ? ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಫಂಡ್ಗಳನ್ನು ಲೆಂಡ್ ಮಾಡುವಾಗ ಇಂಪೋಸ್ ಮಾಡುವಂಥ ರೇಟನ್ನು ನಾವು ಬ್ಯಾಂಕ್ ರೇಟ್ ಅಂತ ಕರೆಯುವಂಥದ್ದು. ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಒಂದಷ್ಟು ಬ್ಯಾಂಕ್ ರೇಟ್ಗಳು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡೋದ್ರಿಂದ ಯಾವ ರೀತಿಯ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜಸ್ ಆಗ್ತದೆ, ಕ್ರೆಡಿಟ್ ಯಾವ ರೀತಿ ಎಕ್ಸ್ಪಾನ್ಷನ್ ಆಗ್ತದೆ. ಬ್ಯಾಂಕ್ ರೇಟ್ಗಳು ಲೋವರ್ ಇದ್ದಾಗ ಕ್ರೆಡಿಟ್ ಎಕ್ಸ್ಪಾನ್ಷನ್ ಆಗ್ತದೆ, ಬ್ಯಾಂಕ್ ರೇಟ್ ಜಾಸ್ತಿ ಇದ್ದಾಗ ಕ್ರೆಡಿಟ್ ಕಾಂಟ್ರಾಕ್ಷನ್ ಆಗ್ತದೆ, ಕ್ರೆಡಿಟ್ ಕ್ರಿಯೇಷನ್ ಪವರ್ ಆಫ್ ದ ಬ್ಯಾಂಕ್ ಏನಾಗ್ತದೆ? ಡಿಕ್ರೀಸ್ ಆಗ್ತದೆ ಎನ್ನುವಂಥದ್ದು. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ದು ಕ್ಯಾಶ್ ರಿಸರ್ವ್ ರೇಷಿಯೋ. ಸೊ ಕ್ಯಾಶ್ ರಿಸರ್ವ್ ರೇಷಿಯೋ ಟೋಟಲ್ ಟ್ರಾನ್ಸಾಕ್ಷನ್ನ ಒಂದು ಪರ್ಸೆಂಟೇಜನ್ನು ಏನು ಮಾಡುವಂಥದ್ದು? ಕಮರ್ಷಿಯಲ್ ಬ್ಯಾಂಕ್ಗಳು ಸೆಂಟ್ರಲ್ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡುವಂಥದ್ದು. ಸೊ 4% ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಅದನ್ನು ಕೂಡ ಒಂದು ಮೆಥಡ್ ಆಫ್ ಕ್ರೆಡಿಟ್ ಕಂಟ್ರೋಲ್ ಅಂತ ಹೇಳುವಂಥದ್ದು. ಅದರ ಜೊತೆಗೆ ಕ್ಯಾಶ್ ರಿಸರ್ವ್ ರೇಷಿಯೋ ಬಗ್ಗೆ ಡಿಸ್ಕಸ್ ಮಾಡಿರುವಂಥದ್ದು. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋದ ಬಗ್ಗೆ ಕೂಡ ಡಿಸ್ಕಸ್ ಮಾಡಿರುವಂಥದ್ದು. ಒಂದು ಟೋಟಲ್ ಟ್ರಾನ್ಸಾಕ್ಷನ್ನ ಪರ್ಸೆಂಟೇಜ್ 19.5 ಅಂತ ಹೇಳಿದ್ದೇನೆ. ಸೊ ಅದನ್ನು ಏನು ಮಾಡುವಂಥದ್ದು? ಬ್ಯಾಂಕ್ ಇಟ್ ಸೆಲ್ಫ್ ಒಂದಷ್ಟು ಡೆಪಾಸಿಟ್ ಇಟ್ಕೊಳ್ಳುವಂಥದ್ದು ಅಥವಾ ರಿಸರ್ವ್ ಫಂಡ್ ಆಗಿ ಇಟ್ಕೊಳ್ಳುವಂಥದ್ದು, ಅದು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಕಂಪಲ್ಸರಿಯಾಗಿ ಪ್ರತಿಯೊಂದು ಬ್ಯಾಂಕ್ಗಳು ತನ್ನ ಟೋಟಲ್ ಟ್ರಾನ್ಸಾಕ್ಷನ್ನ 19.5% ದುಡ್ಡನ್ನು ಅಥವಾ ಮನಿಯನ್ನು ತನ್ನಲ್ಲಿಯೇ ಇಟ್ಕೊಳ್ಳುವಂಥದ್ದು. ಬೇರೆ ಬೇರೆ ರೀತಿಯಲ್ಲಿ ಇಟ್ಕೊಳ್ಬೋದು, ಬಟ್ ರೆಡಿ ಕ್ಯಾಶ್ ರೂಪದಲ್ಲಿ ಇರಬೇಕೆನ್ನುವಂಥದ್ದು. ಸೊ ಫೋರ್ತ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿರುವಂಥದ್ದು ಓಪನ್ ಮಾರ್ಕೆಟ್ ಆಪರೇಷನ್ ಅಲ್ವಾ? ಸೊ ಎಸ್, ಸೊ ಓಪನ್ ಮಾರ್ಕೆಟ್ ಆಪರೇಷನ್ ಮೀನ್ಸ್ ಹಿಯರ್ ಸೆಂಟ್ರಲ್ ಬ್ಯಾಂಕ್ ಬೈಯಿಂಗ್ ಅಥವಾ ಸೆಂಟ್ರಲ್ ಬ್ಯಾಂಕ್ ಪರ್ಚೇಸಸ್ ಆ್ಯಂಡ್ ಸೆಲ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇನ್ ಓಪನ್ ಮಾರ್ಕೆಟ್ ಟು ಪಬ್ಲಿಕ್ ಎನ್ನುವಂಥದ್ದು. ಜನರಲ್ ಪಬ್ಲಿಕ್ಕಿಗೆ ಓಪನ್ ಮಾರ್ಕೆಟಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು, ಬಾಂಡ್ಸ್ಗಳನ್ನು ಸೇಲ್ ಮತ್ತು ಪರ್ಚೇಸ್ ಮಾಡುವಂಥ ಸಿಸ್ಟಮಿಗೆ ನಾವು ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರೆದಿದ್ದೇವೆ. ಸೊ ಓಪನ್ ಮಾರ್ಕೆಟ್ ಆಪರೇಷನಲ್ಲಿ ಆಪರೇಷನನ್ನು ಮಾಡೋದರಿಂದ ಅಥವಾ ಅದರಲ್ಲಿ ಸೆಂಟ್ರಲ್ ಬ್ಯಾಂಕ್ ತೊಡಗುವುದರಿಂದ, ಪಾರ್ಟಿಸಿಪೇಷನ್ ಮಾಡೋದರಿಂದ ಎಕ್ಸ್ಪಾನ್ಷನ್ ಆಫ್ ಕ್ರೆಡಿಟ್ ಆಗ್ತದೆ ಅಥವಾ ಕಾಂಟ್ರಾಕ್ಷನ್ ಆಫ್ ಕ್ರೆಡಿಟ್ ಆಗ್ತದೆ ಅನ್ನೋದರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೇವೆ. ಸಪೋಸ್ ಸೆಂಟ್ರಲ್ ಬ್ಯಾಂಕ್ ಬೈಯಿಂಗ್ ದ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಫ್ರಮ್ ಪಬ್ಲಿಕ್, ಏನಾಗ್ತದೆ? ಅದು
ಎಕ್ಸ್ಪಾನ್ಷನ್ ಆಗುವಂಥ ಸಂದರ್ಭ ಇರ್ತದೆ. ಅದೇ ರೀತಿ ಸೇಲ್ ಮಾಡುವಂಥ ಸಂದರ್ಭಗಳಲ್ಲಿ ಕ್ರೆಡಿಟ್ ಅಥವಾ ಸಪ್ಲೈ ಆಫ್ ಮನಿ ಕಾಂಟ್ರಾಕ್ಷನ್ ಆಗುವಂಥ, ರಿಡ್ಯೂಸ್ ಆಗುವಂಥ ಚಾನ್ಸಸ್ಗಳು ಕೂಡ ಇರ್ತದೆ ಎನ್ನುವುದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಟುಡೇ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಟೈಪ್ಸ್ ಆಫ್ ಓಪನ್ ಮಾರ್ಕೆಟ್ ಆಪರೇಷನ್. ಯಾವ ರೀತಿಯ ಓಪನ್ ಮಾರ್ಕೆಟ್ ಆಪರೇಷನಲ್ಲಿ ಸಾಮಾನ್ಯವಾಗಿ ಸೆಂಟ್ರಲ್ ಬ್ಯಾಂಕ್ಗಳು ಪಾರ್ಟಿಸಿಪೇಟ್ ಮಾಡ್ತದೆ, ಯಾವ ರೀತಿಯ ಓಪನ್ ಮಾರ್ಕೆಟ್ ಆಪರೇಷನ್ಗಳು ಇರ್ತದೆ ಎನ್ನುವಂಥದ್ದು. ಸೊ ಅದರಲ್ಲಿ ಫಸ್ಟ್ ಒನ್ ಔಟ್ ರೈಟ್, ಒಂದು ಮಾರ್ಕೆಗೆಲ್ಲ ಕೇಳುವಂಥ ಒಂದು ಕ್ವಶನ್ ಕೂಡ ಆಗಿರ್ತದೆ, ಔಟ್ ರೈಟ್. ಸೊ ಔಟ್ ರೈಟ್ ಇಟ್ ಈಸ್ ಪರ್ಮನೆಂಟ್ ಇನ್ ನೇಚರ್ ಎನ್ನುವಂಥದ್ದು. ಸೊ ಪರ್ಮನೆಂಟ್ ನೇಚರನ್ನು ಔಟ್ ರೈಟ್ ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳು ಹೊಂದಿರ್ತದೆ. ಸೊ ಔಟ್ ರೈಟ್ ಒಂದಷ್ಟು ಏನು ಹೇಳುವಂಥದ್ದು, ಬೈಯಿಂಗ್ ಆಫ್ ಸೆಕ್ಯೂರಿಟಿ ಮತ್ತು ಸೆಲ್ಲಿಂಗ್ ಆಫ್ ಸೆಕ್ಯೂರಿಟಿ. ಸೊ ಇಲ್ಲಿ ಔಟ್ ರೈಟ್ ಬೈಯಿಂಗ್ ಆಫ್ ಸೆಕ್ಯೂರಿಟಿ ಮೇ ಇನ್ಕ್ರೀಸಸ್ ಕ್ರೆಡಿಟ್ ಅಥವಾ ಸಪ್ಲೈ ಆಫ್ ಮನಿ ಇನ್ ಆ್ಯನ್ ಎಕಾನಮಿ ಅಥವಾ ಎಕ್ಸ್ಪಾನ್ಷನ್ ಆಫ್ ಕ್ರೆಡಿಟಿಗೆ ಕಾರಣ ಆಗ್ತದೆ. ಸೊ ಔಟ್ ರೈಟ್ ಸೇಲ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ಬಾಂಡ್ಸ್ ಲೀಡ್ಸ್ ಟು ಕಾಂಟ್ರಾಕ್ಷನ್ ಆಫ್ ಕ್ರೆಡಿಟ್ ಎನ್ನುವುದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಔಟ್ ರೈಟ್ ಆಗಿ ಬೈ ಮಾಡುವಂಥದ್ದು ಸೆಕ್ಯೂರಿಟೀಸ್ಗಳನ್ನು, ಕ್ರೆಡಿಟ್ ಏನಾಗ್ತದೆ, ಎಕ್ಸ್ಪಾನ್ಷನ್ ಆಗ್ತದೆ. ಔಟ್ ರೈಟ್ ಆಗಿ ಸೇಲ್ ಮಾಡುವಂಥದ್ದು ಯಾವುದನ್ನು, ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು, ಬಾಂಡ್ಸನ್ನು, ಕ್ರೆಡಿಟ್ ಏನಾಗ್ತದೆ, ಕಾಂಟ್ರಾಕ್ಷನ್ ಆಗ್ತದೆ ಅನ್ನೋದನ್ನು ಗಮನಿಸಬೇಕು. ಸೊ ಪರ್ಮನೆಂಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ನಾವೇನು ಹೇಳುವಂಥದ್ದು ಔಟ್ ರೈಟ್ ಸೇಲ್ ಅಥವಾ ಔಟ್ ರೈಟ್ ಅಂತ ಕರೆಯುವಂಥದ್ದು, ಸೇಲ್ ಮತ್ತು ಪರ್ಚೇಸ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಸೊ ಬೈ ಮಾಡೋದರಿಂದ ಸೆಕ್ಯೂರಿಟೀಸ್ಗಳನ್ನು ಔಟ್ ರೈಟ್ ಬೈ ಮಾಡೋದರಿಂದ ಏನಾಗ್ತದೆ, ಕ್ರೆಡಿಟ್ ಎಕ್ಸ್ಪಾನ್ಷನ್ ಆಗ್ತದೆ. ಔಟ್ ರೈಟ್ ಸೇಲ್ ಮಾಡೋದರಿಂದ ಏನಾಗುವಂಥದ್ದು, ಕಾಂಟ್ರಾಕ್ಷನ್ ಆಫ್ ಕ್ರೆಡಿಟ್ ಟೇಕ್ಸ್ ಪ್ಲೇಸ್ ಎನ್ನುವಂಥದ್ದು. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಓಪನ್ ಮಾರ್ಕೆಟ್ ಆಪರೇಷನ್ ಈಸ್ ರೆಪೋ ರೇಟ್ ಅಥವಾ ರೆಪೋ ಎಗ್ರಿಮೆಂಟ್ ಆರ್ ರೀಪರ್ಚೇಸ್ ಎಗ್ರಿಮೆಂಟ್ ಅಂತ ಕರಿತೇವೆ. ಸೊ ವಾಟ್ ಯು ಮೀನ್ ಬೈ ರೀಪರ್ಚೇಸ್ ಎಗ್ರಿಮೆಂಟ್ ಆರ್ ರೆಪೋ ಎಗ್ರಿಮೆಂಟ್? ಇಟ್ ಈಸ್ ಎ ಎಗ್ರಿಮೆಂಟ್ ವೇರ್ ಸೆಂಟ್ರಲ್ ಬ್ಯಾಂಕ್ ಲೆಂಡ್ಸ್ ಮನಿ ಟು ಕಮರ್ಷಿಯಲ್ ಬ್ಯಾಂಕ್ಸ್. ಯಾವ ರೀತಿ ಲೆಂಡ್ ಮಾಡುವಂಥದ್ದು? ಬೈ ಬೈಯಿಂಗ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಫ್ರಮ್ ಕಮರ್ಷಿಯಲ್ ಬ್ಯಾಂಕ್ಸ್. So repo or repurchase of agreement means it is an agreement where central bank buys ಅಥವಾ lends money to commercial bank by buying securities. ಕಮರ್ಷಿಯಲ್ ಬ್ಯಾಂಕ್ಗಳು ಈಗ ಫಾರ್ ಎಕ್ಸಾಂಪಲ್ SBI ಒಂದಷ್ಟು ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಹೊಂದಿದೆ ಅಂತ ಇಟ್ಕೊಳ್ಳಿ. ಇದು RBI ಒಂದಷ್ಟು ಸೆಕ್ಯೂರಿಟೀಸ್ಗಳನ್ನು ಏನು ಮಾಡ್ತದೆ, ಇಲ್ಲಿ ಲೆಂಡ್ ಮಾಡ್ತದೆ, ಮನಿ ಲೆಂಡ್ ಮಾಡುವಂಥದ್ದು ಎಗೇನ್ಸ್ಟ್ ಬೈಯಿಂಗ್ ಆಫ್ ಸೆಕ್ಯೂರಿಟೀಸ್. ಸೊ ಒಂದಷ್ಟು ಸೆಕ್ಯೂರಿಟೀಸ್ಗಳನ್ನು SBI ಇಂದ ಯಾರು ಬೈ ಮಾಡ್ತಾರೆ, RBI ಬೈ ಮಾಡೋದರ ಮೂಲಕ ಒಂದಷ್ಟು ಮನಿಯನ್ನು ಲೆಂಡ್ ಮಾಡ್ತದೆ ಯಾವುದಕ್ಕೆ, SBIಗೆ. ಸೊ ಅದನ್ನು ನಾವೇನು ಹೇಳುವಂಥದ್ದು, repurchase agreement. So it is an agreement where central bank lends money to commercial bank. ಹೇಗೆ ಲೆಂಡ್ ಮಾಡ್ತದೆ ಮನಿ? ಬೈ ಬೈಯಿಂಗ್ ಆಫ್ ಸೆಕ್ಯೂರಿಟೀಸ್ ಆರ್ ಬಾಂಡ್ಸ್ ಎನ್ನುವಂಥದ್ದು. ಇಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ರೆಪೋ ರೇಟ್. ಒಂದು ಮಾರ್ಕಿಗೆಲ್ಲ ಬರುವಂಥ ಕ್ವಶನ್ಸ್ಗಳು, ಪ್ರತಿಯೊಂದು ಕಾನ್ಸೆಪ್ಟ್ಗಳು ಕೂಡ ಔಟ್ ರೈಟ್ ಬರ್ಬೋದು, ರೆಪೋ ಬರ್ಬೋದು, ರೆಪೋ ರೇಟ್ ಕೂಡ ಬರ್ಬೋದು. ಸೊ ರೆಪೋ ರೇಟ್ ಮೀನ್ಸ್ ರೇಟ್ ಅಟ್ ವಿಚ್ RBI lends money to commercial banks. ಅರ್ಥ ಆಯ್ತಾ? ಸೊ ಹಿಯರ್ RBI lends ಬೈಯಿಂಗ್ ಆಫ್ ಸೆಕ್ಯೂರಿಟೀಸ್ಗಳನ್ನು ಬೈ ಮಾಡಿ ಒಂದಷ್ಟು ಮನಿಯನ್ನು ಏನು ಮಾಡ್ತದೆ, ಲೆಂಡ್ ಮಾಡ್ತದೆ ಯಾವುದಕ್ಕೆ, SBIಗೆ. ಸೊ ಯಾವ ರೀತಿ SBIಗೆ ಲೆಂಡ್ ಮಾಡ್ತದೆ ಲೋನುಗಳನ್ನು ಅಂತ ಕೇಳಿದರೆ ಆನ್ ದ ಬೇಸಿಸ್ ಆಫ್ ರೆಪೋ ರೇಟ್ ಅಥವಾ ರೇಟಿಗೆ ನಾವೇನಂತ ಕರೆಯುವಂಥದ್ದು, ರೆಪೋ ರೇಟ್ ಅಂತ ಕರೆಯುವಂಥದ್ದು. ಸೊ ರೆಪೋ ರೇಟ್ ಮೀನ್ಸ್ ರೇಟ್ ಎಟ್ ವಿಚ್ RBI ಲೆಂಡ್ಸ್ ಮನಿ ಟು ಕಮರ್ಷಿಯಲ್ ಬ್ಯಾಂಕ್ಸ್. ಒಂದು ಮಾರ್ಕಿಗೆ ಬರುವಂಥ ಕ್ವಶನ್ಸ್ಗಳು ರೆಪೋ ರೇಟ್ ಆ್ಯಂಡ್ ರೆಪೋ ಎಗ್ರಿಮೆಂಟ್. ರೀಪರ್ಚೇಸ್ ಎಗ್ರಿಮೆಂಟ್ಗಳು ರೆಪೋ ರೇಟ್ನ ಬೇಸಿಸಲ್ಲಿ ಆಗ್ತದೆ ಅಂತ ಗಮನಿಸ್ಬೋದು. ಸೊ ರೀಪರ್ಚೇಸ್ ಎಗ್ರಿಮೆಂಟ್ ಅಂದರೆ ಹಿಯರ್ agreement where central bank lends money to commercial bank on the basis of repo rate ಅಂತ ಹೇಳ್ಬೋದು. ಸೊ ರೆಪೋ ರೇಟ್ ಅಂದರೆ ರೇಟ್ ಎಟ್ ವಿಚ್ RBI lends money to commercial bank. So here is another concept,
ಸೆಕೆಂಡ್ ಥರ್ಡ್ ಟೈಪ್ಸ್ ಆಫ್ ಓಪನ್ ಮಾರ್ಕೆಟ್ ಆಪರೇಷನ್. ಓಪನ್ ಮಾರ್ಕೆಟಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳಿಂದ ಸೆಕ್ಯೂರಿಟೀಸ್ಗಳನ್ನು ಬೈ ಮಾಡುವಂಥದ್ದು, ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸೆಕ್ಯೂರಿಟೀಸ್ಗಳನ್ನು ಸೆಲ್ ಮಾಡುವಂಥದ್ದು. ಸೊ ರಿವರ್ಸ್ ರೆಪೋ ರೇಟ್, ರೆಪೋ ಎಗ್ರಿಮೆಂಟ್, ಹಿಯರ್ ರಿವರ್ಸ್ ರೆಪೋ ಎಗ್ರಿಮೆಂಟ್. ಒಂದು ರೆಪೋ ಎಗ್ರಿಮೆಂಟ್, ಇನ್ನೊಂದು ರಿವರ್ಸ್ ರೆಪೋ ಎಗ್ರಿಮೆಂಟ್. ಸೊ ರಿವರ್ಸ್ ರೆಪೋ ಎಗ್ರಿಮೆಂಟ್ ಮೀನ್ಸ್ RBI ಬಾರೋಸ್, ಇಲ್ಲಿ ಏನು ಮಾಡುವಂಥದ್ದು, ಲೆಂಡ್ ಮಾಡುವಂಥದ್ದು. ಹಿಯರ್ RBI ಬಾರೋಸ್ money from the commercial banks. In which way? By selling securities. Reverse repo rate adalli RBI borrows money from the SBI on the basis of ಅಥವಾ by selling securities. ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ. ಸೊ ಅಲ್ಲಿ ಲೆಂಡ್ ಮಾಡ್ತದೆ ಮನಿಯನ್ನು ಬೈ ಪರ್ಚೇಸಿಂಗ್ ಅಥವಾ ಬೈಯಿಂಗ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಸೇಲ್ ಮಾಡಿ ಮನಿಯನ್ನು ಪಡ್ಕೊಳ್ತದೆ ಯಾವುದು, ಸೆಂಟ್ರಲ್ ಬ್ಯಾಂಕ್. ಸೊ ಅದಕ್ಕೆ ನಾವು RBI ಬಾರೋಸ್ ಮನಿ ಫ್ರಮ್ ಕಮರ್ಷಿಯಲ್ ಬ್ಯಾಂಕ್ ಬೈ ಸೆಲ್ಲಿಂಗ್ ಸೆಕ್ಯೂರಿಟೀಸ್ ಈಸ್ ಕಾಲ್ಡ್ ಆಸ್ ರಿವರ್ಸ್ ರೆಪೋ ಎಗ್ರಿಮೆಂಟ್. ಎನದರ್ ಒನ್, ಹಿಯರ್ ಆಲ್ಸೋ ಒನ್ ರೇಟ್, ರಿವರ್ಸ್ ರೆಪೋ ರೇಟ್. ರೆಪೋ ಅಥವಾ ರೀಪರ್ಚೇಸ್ ಎಗ್ರಿಮೆಂಟಿಗೆ ರೆಪೋ ರೇಟ್, ಅಥವಾ ರೆಪೋ ಎಗ್ರಿಮೆಂಟಿಗೆ ರೆಪೋ ರೇಟ್, ರಿವರ್ಸ್ ರೆಪೋ ಎಗ್ರಿಮೆಂಟಿಗೆ ರಿವರ್ಸ್ ರೆಪೋ ರೇಟ್. ರೇಟ್ at which RBI borrows money from commercial banks. ಅರ್ಥ ಆಯ್ತಲ್ಲ, ಯಾವ ರೇಟಿಗೆ RBI ಬಾರೋ ಮಾಡ್ತದೆ ಕಮರ್ಷಿಯಲ್ ಬ್ಯಾಂಕಿಂದ ಸೆಂಟ್ರಲ್ ಬ್ಯಾಂಕ್ ಮನಿಯನ್ನು ಅಂತ ಕೇಳಿದರೆ, ರಿವರ್ಸ್ ರೆಪೋ ರೇಟಿಗೆ RBI ಕಮರ್ಷಿಯಲ್ ಬ್ಯಾಂಕ್ಗಳಿಂದ ಮನಿಯನ್ನು ಬಾರೋ ಮಾಡ್ತದೆ ಬೈ ಸೆಲ್ಲಿಂಗ್ ಸೆಕ್ಯೂರಿಟೀಸ್. ರೆಪೋ ಎಗ್ರಿಮೆಂಟಲ್ಲಿ ಹೇಗೆ, ರೆಪೋ ರೇಟ್ನ ಆಧಾರದಲ್ಲಿ ಏನು ಮಾಡ್ತದೆ, ಲೆಂಡ್ ಮಾಡ್ತದೆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಮನಿಯನ್ನು ಬೈ ಬೈಯಿಂಗ್ ಆಫ್ ಸೆಕ್ಯೂರಿಟೀಸ್. ಇಲ್ಲಿ ಬೈ ಸೆಲ್ಲಿಂಗ್ ಸೆಕ್ಯೂರಿಟೀಸ್ RBI ಬಾರೋಸ್ ಮನಿ ಫ್ರಮ್ ದ ಕಮರ್ಷಿಯಲ್ ಬ್ಯಾಂಕ್ ಫಾರ್ ರಿವರ್ಸ್ ರೆಪೋ ರೇಟ್ ಎನ್ನುವಂಥದ್ದು. ಸೊ ಔಟ್ ರೈಟ್ ಅಂದರೆ ಇಟ್ ಈಸ್ ಪರ್ಮನೆಂಟ್ ಇನ್ ನೇಚರ್. ಬೈಯಿಂಗ್ ಆಫ್ ಸೆಕ್ಯೂರಿಟಿ ಯಾವುದಕ್ಕೆ ಕಾರಣ ಆಗ್ತದೆ, ಎಕ್ಸ್ಪಾನ್ಷನ್ ಆಫ್ ಕ್ರೆಡಿಟಿಗೆ ಕಾರಣ ಆಗ್ತದೆ. ಸೆಲ್ಲಿಂಗ್ ಆಫ್ ಸೆಕ್ಯೂರಿಟಿ ಕಾಂಟ್ರಾಕ್ಷನ್ ಆಫ್ ಕ್ರೆಡಿಟಿಗೆ ಕಾರಣ ಆಗ್ತದೆ. ರಿವರ್ಸ್ ರೆಪೋ ರೇಟ್ ಅಥವಾ ರೀಪರ್ಚೇಸ್ ಎಗ್ರಿಮೆಂಟ್ ಅಂದರೆ, ರೆಪೋ ಎಗ್ರಿಮೆಂಟ್ ಅಥವಾ ರೀಪರ್ಚೇಸ್ ಎಗ್ರಿಮೆಂಟ್ ಅಂದರೆ, ಹಿಯರ್ ಸೆಂಟ್ರಲ್ ಬ್ಯಾಂಕ್ ಲೆಂಡ್ಸ್ ಮನಿ ಟು ಕಮರ್ಷಿಯಲ್ ಬ್ಯಾಂಕ್ by buying of securities or bonds. Rate at which RBI lends money to commercial bank is called as repo rate. Reverse repo rate, another type of open market operation. Here RBI borrows money from commercial bank by selling securities. Rate at which RBI borrows money from ಕಮರ್ಷಿಯಲ್ ಬ್ಯಾಂಕ್ ಈಸ್ ಕಾಲ್ಡ್ ರಿವರ್ಸ್ ರೆಪೋ ರೇಟ್ ಎನ್ನುವಂಥದ್ದು. ಸೊ ಒಂದು ಗೊಂದಲ ಮಾಡಿಕೊಳ್ಬೇಡಿ ವಿದ್ಯಾರ್ಥಿಗಳು. ಸೊ ಔಟ್ರೈಟ್ ಸೇಲ್ ಮತ್ತು ಔಟ್ರೈಟ್ ಪರ್ಚೇಸ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಎಟ್ ದ ಸೇಮ್ ಟೈಮ್ ರೆಪೋ ಎಗ್ರಿಮೆಂಟ್ ಅಥವಾ ರೀಪರ್ಚೇಸ್ ಎಗ್ರಿಮೆಂಟ್, ಅದಕ್ಕೆ ರೆಪೋ ರೇಟ್ ಅಪ್ಲೈ ಆಗ್ತದೆ. ರಿವರ್ಸ್ ರೆಪೋ ಎಗ್ರಿಮೆಂಟಿಗೆ ರಿವರ್ಸ್ ರೆಪೋ ರೇಟ್ ಅಪ್ಲೈ ಆಗ್ತದೆ ಎನ್ನುವಂಥದ್ದು. ಸೊ ಇಟ್ ಈಸ್ ಅಬೌಟ್ ಟೈಪ್ಸ್ ಆಫ್ ಓಪನ್ ಮಾರ್ಕೆಟ್ ಆಪರೇಷನ್. ಔಟ್ರೈಟ್ ರೆಪೋ ಎಗ್ರಿಮೆಂಟ್ ಅಥವಾ ರೀಪರ್ಚೇಸ್ ಎಗ್ರಿಮೆಂಟ್, ರಿವರ್ಸ್ ರೆಪೋ ಎಗ್ರಿಮೆಂಟ್. ರೆಪೋ ರೇಟಲ್ಲಿ ಇಲ್ಲಿ ರಿವರ್ಸ್ ರೆಪೋ ರೇಟ್. ಹಿಯರ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ 1 ಮಾರ್ಕ್. ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ, 1 ಮಾರ್ಕಿಗೆ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್, ಹೈ ಪವರ್ಡ್ ಮನಿ. ಇಲ್ಲಿಗೆ ಟೈಪ್ಸ್ ಆಫ್ ಓಪನ್ ಮಾರ್ಕೆಟ್ ಆಪರೇಷನ್ ಕಂಪ್ಲೀಟ್ ಆಗಿರ್ತದೆ. ನೆಕ್ಸ್ಟ್ ಕಾನ್ಸೆಪ್ಟ್, ಹೈ ಪವರ್ಡ್ ಮನಿ. ವಾಟ್ ಈಸ್ ಹೈ ಪವರ್ಡ್ ಮನಿ? ದ ಕರೆನ್ಸಿ ಇಶ್ಯೂಡ್ ಬೈ RBI ಕ್ಯಾನ್ ಬಿ ಹೆಲ್ಡ್ ಬೈ ದ ಪಬ್ಲಿಕ್ ಆರ್ ಬ್ಯಾಂಕ್ ಈಸ್ ಕಾಲ್ಡ್ ಹೈ ಪವರ್ಡ್ ಮನಿ. ಪುನಃ ಹೇಳ್ತೇನೆ, ಗಮನಿಸಿಕೊಳ್ಳಿ. ದ ಕರೆನ್ಸಿ ಇಶ್ಯೂಡ್ ಬೈ ದ RBI, ಕರೆನ್ಸಿ ನೋಟ್ಸ್ ಇಶ್ಯೂಡ್ ಬೈ ದ RBI. ಹೈ ಪವರ್ಡ್ ಮನಿ ಅಂದರೆ ಏನು ಎನ್ನುವಂಥದ್ದು? ಹೈ ಪವರ್ಡ್ ಮನಿ ಮೀನ್ಸ್ ದ ಕರೆನ್ಸಿ ನೋಟ್ಸ್ ಆರ್ ಕಾಯಿನ್ಸ್ ಇಶ್ಯೂಡ್ ಬೈ ದ RBI ಕ್ಯಾನ್ ಬಿ ಹೆಲ್ಡ್ ಬೈ ದ ಪಬ್ಲಿಕ್ ಆರ್ ಬ್ಯಾಂಕ್, commercial banks
is called high powered money. RBI ಇಶ್ಯೂ ಮಾಡಿದಂಥ ಕರೆನ್ಸಿ ನೋಟುಗಳು ಯಾರ ಹತ್ರ ಇರ್ತದೆ, ಜನರಲಿ ಮತ್ತು ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಏನಿರ್ತದೆ ಅದನ್ನು ಹೈ ಪವರ್ಡ್ ಮನಿ ಅಂತ ಹೇಳುವಂಥದ್ದು. ನನ್ನಲ್ಲಿರುವ ಕರೆನ್ಸಿ, ನಿಮ್ಮಲ್ಲಿರುವ ಕರೆನ್ಸಿ ನೋಟುಗಳು, ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿರುವ ಕರೆನ್ಸಿ ನೋಟುಗಳು, ಇದೆಲ್ಲ ಕರೆನ್ಸಿ ನೋಟುಗಳನ್ನು ಇಶ್ಯೂ ಮಾಡಿರುವಂಥದ್ದು ಯಾರು? RBI. ಸೊ ಈ ಚಲಾವಣೆಯಲ್ಲಿರುವಂಥ ಜನರಲಿ ಕಮರ್ಷಿಯಲ್ ಬ್ಯಾಂಕಲ್ಲಿರುವಂಥ ಕರೆನ್ಸಿ ನೋಟ್ಸ್ಗಳನ್ನು ನಾವೇನು ಹೇಳುವಂಥದ್ದು, ಹೈ ಪವರ್ಡ್ ಮನಿ ಅಂತ ಕರೆಯುವಂಥದ್ದು. ಸೊ ಹೈ ಪವರ್ಡ್ ಮನಿ ಮೀನ್ಸ್ ದ ಕರೆನ್ಸಿ ಇಶ್ಯೂಡ್ ಬೈ ದ ಪಬ್ಲಿಕ್, RBI ಕ್ಯಾನ್ ಬಿ ಹೆಲ್ಡ್ ಬೈ ದ ಪಬ್ಲಿಕ್ ಆರ್ ಬ್ಯಾಂಕ್ ಇಸ್ ಕಾಲ್ಡ್ ಹೈ ಪವರ್ಡ್ ಮನಿ. ಸೊ ಇಲ್ಲಿಗೆ ಟೈಪ್ಸ್ ಆಫ್ ಓಪನ್ ಮಾರ್ಕೆಟ್ ಆಪರೇಷನ್, ಔಟ್ರೈಟ್, ರೆಪೋ ಅಥವಾ ರೀಪರ್ಚೇಸ್ ಅಗ್ರಿಮೆಂಟ್, ರಿವರ್ಸ್ ರೆಪೋ ಎಗ್ರಿಮೆಂಟ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದು, ಹೈ ಪವರ್ಡ್ ಮನಿ ಬಗ್ಗೆ ಡಿಸ್ಕಸ್ ಮಾಡಿರುವಂಥದ್ದು. ಹಿಯರ್ ಈಸ್ ದ ನ್ಯೂ ಟಾಪಿಕ್, ಕ್ರೆಡಿಟ್ ಕ್ರಿಯೇಷನ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ಕ್ರೆಡಿಟ್ ಕ್ರಿಯೇಷನ್, ಕ್ರೆಡಿಟ್ ನಮಗೆ ಆಲ್ರೆಡಿ ಗೊತ್ತಿದೆ, ಲೋನ್ಸ್. ಸೊ ಕ್ರೆಡಿಟ್ ಕ್ರಿಯೇಷನ್ ಬೈ ಕಮರ್ಷಿಯಲ್ ಬ್ಯಾಂಕ್. ಸೊ ವಾಟ್ ಎಕ್ಸಾಕ್ಟ್ಲಿ ದ ಕ್ರೆಡಿಟ್ ಕ್ರಿಯೇಷನ್? ಇಟ್ ಈಸ್ ನಥಿಂಗ್ ಬಟ್ ಇನ್ಕ್ರೀಸ್ ಇನ್ ಬ್ಯಾಂಕ್ ಡೆಪಾಸಿಟ್ ಬೈ ದ ವೇ ಆಫ್ ಕ್ರಿಯೇಷನ್ ಆಫ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಥವಾ ಕ್ರಿಯೇಷನ್ ಆಫ್ ಡೆಪಾಸಿಟ್ಸ್ ಆ್ಯಂಡ್ ಲೋನ್ಸ್. ಸೊ ಯಾವ ರೀತಿ ಕ್ರೆಡಿಟ್ ಕ್ರಿಯೇಷನ್ ಎನ್ನುವ ಒಂದು ಇಂಪಾರ್ಟೆಂಟ್ ಫಂಕ್ಷನನ್ನು ಪ್ಲೇ ಮಾಡ್ತದೆ ಅಂತ ಕೇಳಿದರೆ, ಒಂದು ಕಮರ್ಷಿಯಲ್ ಬ್ಯಾಂಕ್ಗಳು ಯಾರಿಗೊಬ್ಬನಿಗೆ ಮಿಸ್ಟರ್ ಎಗೆ ಒಂದು 5,000 rupees ಲೋನ್, ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎಗೆ SBI ಇರ್ಬೋದು, ಒಂದು 5,000 rupees ಲೋನನ್ನು ಅಡ್ವಾನ್ಸ್ ಮಾಡಿದೆ ಅಥವಾ ಒಂದಷ್ಟು ಗ್ರ್ಯಾಂಟ್ ಮಾಡಿದೆ ಅಂತ ಇಟ್ಕೊಳ್ಳುವ. ಸೊ ಆ ಲೋನ್ ಡೈರೆಕ್ಟಾಗಿ ಕ್ಯಾಶ್ ಕೊಡುವಂಥದ್ದೆಲ್ಲ ಸಾಮಾನ್ಯವಾಗಿ ಅಕೌಂಟಿಗೆ ಡೆಪಾಸಿಟ್ ಮಾಡ್ತಾರೆ. ಸೊ ಈ ಮಿಸ್ಟರ್ ಎ ಏನು ಮಾಡ್ತಾನೆ, ಅದನ್ನು ಇನ್ನೊಬ್ಬನಿಗೆ ಪೇಮೆಂಟ್ ಮಾಡುವಾಗ ಥ್ರೂ ಚೆಕ್, ಫಾರ್ ಎಕ್ಸಾಂಪಲ್ ಇದು SBI ಇರ್ಬೋದು, ಮಿಸ್ಟರ್ ಎಗೆ 5,000 ರೂಪಾಯಿ ಲೋನ್ ಕೊಟ್ಟಿರುವಂಥದ್ದು, ಮಿಸ್ಟರ್ ಎ ಏನು ಮಾಡ್ತಾನೆ, ಮಿಸ್ಟರ್ ಬಿಗೆ ಪೇಮೆಂಟ್ ಮಾಡೋದು ಚೆಕ್ ಮೂಲಕ ಮಿಸ್ಟರ್ ಬಿ ಅಕೌಂಟಿಗೆ ಪೇ ಮಾಡ್ತಾನೆ. ಸಪೋಸ್ ಮಿಸ್ಟರ್ ಬಿ ಅಕೌಂಟ್ ಕಾರ್ಪೊರೇಷನ್ ಬ್ಯಾಂಕಲ್ಲಿದೆ ಅಂತ ಇಟ್ಕೊಳ್ಳುವ. ಸೊ ಕಾರ್ಪೊರೇಷನ್ ಬ್ಯಾಂಕಿಗೆ ಪೇಮೆಂಟ್ ಮಾಡ್ತಾನೆ ಚೆಕ್ ಮೂಲಕ. ಆಗ ಕಾರ್ಪೊರೇಷನ್ ಬ್ಯಾಂಕಿಗೆ ಏನು ಮಾಡ್ತಾನೆ, 5,000 rupees ಏನು ಮಾಡ್ತಾನೆ, ಚೆಕ್ ಮೂಲಕ ಪೇಮೆಂಟ್ ಮಾಡ್ತಾನೆ ಮಿಸ್ಟರ್ ಬಿಯ ಅಕೌಂಟಿಗೆ. ಸೊ ಮಿಸ್ಟರ್ ಬಿ ಅಕೌಂಟ್ ಎಲ್ಲಿರುವಂಥದ್ದು, ಕಾರ್ಪೊರೇಷನ್ ಬ್ಯಾಂಕಲ್ಲಿ. ಸೊ ಈ ಅಮೌಂಟ್ ಕಾರ್ಪೊರೇಷನ್ ಬ್ಯಾಂಕಿಗೆ ಏನಾಗಿರ್ತದೆ, ಡೆಪಾಸಿಟ್ ಆಗಿರ್ತದೆ. ಅದೇ ಅಮೌಂಟ್ SBIಗೆ ಏನಾಗಿರ್ತದೆ, ಅಡ್ವಾನ್ಸ್ ಅಥವಾ ಲೋನ್ ಆಗಿರ್ತದೆ ಎನ್ನುವಂಥದ್ದು ವಿದ್ಯಾರ್ಥಿಗಳು ಗಮನಿಸಬೇಕು. ಸೊ SBI ಇಶ್ಯೂ ಮಾಡಿರುವಂಥ 5,000 rupees ಎನ್ನುವಂಥದ್ದು ಲೋನ್ ಆಗಿರ್ತದೆ. ಬಟ್ ಮಿಸ್ಟರ್ ಎ ಏನು ಮಾಡ್ತಾನೆ, ಆ ಅಮೌಂಟನ್ನು ಕಾರ್ಪೊರೇಷನ್ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾನೆ. ಸೊ ಆ 5,000 rupees ಕಾರ್ಪೊರೇಷನ್ ಬ್ಯಾಂಕಿಗೆ ಏನಾಗಿರ್ತದೆ, ಲೋನ್ ಆಗಿರ್ತದೆ ಎನ್ನುವಂಥದ್ದು. ಸೊ ಈ ರೀತಿ ಇದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಮಿಸ್ಟರ್ ಬಿ ಸಪೋಸ್ ಮಿಸ್ಟರ್ ಸಿಗೆ ಪೇಮೆಂಟ್ ಮಾಡಬೇಕು ಅಂತ ಇರ್ತದೆ. ಮಿಸ್ಟರ್ ಸಿಗೆ ಪೇಮೆಂಟ್ ಮಾಡುವಾಗ ಅವನೇನು ಮಾಡ್ತಾನೆ, ಕೆನರಾ ಬ್ಯಾಂಕಿಗೆ ಹೋಗಿ ಅದನ್ನು ಡೆಪಾಸಿಟ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಸೊ ಎವ್ರಿ ಲೋನ್ ಕ್ರಿಯೇಟ್ಸ್ ಡೆಪಾಸಿಟ್ ಎನ್ನುವಂಥದ್ದು. ಸೊ ಆ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಏನು ಹೇಳುವಂಥದ್ದು, ಕ್ರೆಡಿಟ್ ಕ್ರಿಯೇಷನ್ ಬೈ ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳುವಂಥದ್ದು. ಸೊ ಎವ್ರಿ ಲೋನ್ ಕ್ರಿಯೇಟ್ಸ್ ಇಟ್ಸ್ ಓನ್ ಡೆಪಾಸಿಟ್ ಎನ್ನುವಂಥದ್ದು. ಒಂದು ಬ್ಯಾಂಕಿಗೆ ಅದು ಲೋನ್ ಇರ್ಬೋದು, ಬಟ್ ಇನ್ನೊಂದು ಬ್ಯಾಂಕಿಗೆ ಅದು ಡೆಪಾಸಿಟ್ಗಳು ಆಗಿರ್ತದೆ. ಸೊ ಈ ಕ್ರೆಡಿಟ್ ಕ್ರಿಯೇಷನ್ ಎನ್ನುವಂಥದ್ದು ಇಂಪಾರ್ಟೆಂಟ್ ಫಂಕ್ಷನ್. ವಿತ್ ದ ಹೆಲ್ಪ್ ಆಫ್ ಕ್ರೆಡಿಟ್ ಕ್ರಿಯೇಷನ್ ಬ್ಯಾಂಕ್ ಕ್ರಿಯೇಟ್ಸ್ ಮನಿ ಅಂತ ಹೇಳ್ಬೋದು. ಸೊ ಈ ರೀತಿಯ ಒಂದಷ್ಟು ಟ್ರಾನ್ಸಾಕ್ಷನ್ಸ್ಗಳಿಂದಾಗಿ ಒಂದಷ್ಟು ಮನಿ ಕ್ರಿಯೇಟ್ ಆಗುವಂಥದ್ದು ಅಥವಾ ಕ್ರಿಯೇಷನ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಯಾವುದು ಅಂತ ಹೇಳಿದರೆ ಅದು ಕ್ರೆಡಿಟ್ ಕ್ರಿಯೇಷನ್. ಸೊ ಯಾವ ರೀತಿ ಕ್ರೆಡಿಟ್ ಕ್ರಿಯೇಷನ್, ಇದಕ್ಕೇನಾದರೂ ಲಿಮಿಟೇಷನ್ಸ್ಗಳಿದೆಯಾ? ಸೊ ಒಂದಷ್ಟು ಡಿಸ್ಕಸ್ ಮಾಡುವ. ಲಿಮಿಟ್ ಟು ಕ್ರೆಡಿಟ್ ಕ್ರಿಯೇಷನ್. ಸೊ ಈ ಕ್ರೆಡಿಟ್ ಕ್ರಿಯೇಷನ್ ಎನ್ನುವ ಇಂಪಾರ್ಟೆಂಟ್ ಫಂಕ್ಷನ್ನ ಒಂದಷ್ಟು ಲಿಮಿಟೇಷನ್ಸ್ಗಳು ಸಾಮಾನ್ಯವಾಗಿ ಅಡಾಪ್ಟ್ ಮಾಡುವಂಥದ್ದು RBI ಆರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. 2 ಇಂಪಾರ್ಟೆಂಟ್ ಲಿಮಿಟೇಷನ್ಸ್ ಟು ಕ್ರೆಡಿಟ್ ಕ್ರಿಯೇಷನ್. ಒನ್ ಈಸ್ ಕ್ವಾಂಟಿಟೇಟಿವ್ ಕ್ರೆಡಿಟ್ ಕ್ರಿಯೇಷನ್, quantitative. Another one is qualitative credit creation. Credit creation. So already discussed in last class quantitative credit creation methods and qualitative credit creation. So under quantitative credit creation, the methods like bank rate,
bank rate, cash reserve ratio, statutory liquidity ratio are comes under quantitative credit control methods. At the same time, qualitative credit control methods, the methods like moral suasion, advertisement irbodu, direct actions or margin requirements are comes under qualitative margin requirements. Are comes under qualitative credit control methods. Usually central bank ಏನು ಮಾಡ್ತದೆ, ಸೊ ಎಕಾನಮಿಲಿ ಸಪ್ಲೈ ಆಫ್ ಮನಿ ಸ್ಟೇಬಲ್ ಆಗಿರುವ ಹಾಗೆ ಅಥವಾ ಇನ್ಕ್ರೀಸ್ ಮಾಡಬೇಕು, ಡಿಕ್ರೀಸ್ ಮಾಡಬೇಕು. ಸೊ ಈ ಸಂದರ್ಭಗಳಲ್ಲಿ ಕ್ವಾಲಿಟೇಟಿವ್ ಮತ್ತೊಂದಷ್ಟು ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್ ಮತ್ತು ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್ಗಳನ್ನು ಸಾಮಾನ್ಯವಾಗಿ ಫಾಲೋ ಮಾಡ್ತದೆ. ಬೈ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಬ್ಯಾಂಕ್ ರೇಟ್, ಕ್ಯಾಶ್ ರಿಸರ್ವ್ ರೇಷಿಯೋ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಇಟ್ ಕ್ಯಾನ್ ಇನ್ಕ್ರೀಸ್ ದ ಸಪ್ಲೈ ಆಫ್ ಮನಿ ಆರ್ ಇಟ್ ಕ್ಯಾನ್ ಡಿಕ್ರೀಸ್ ದ ಸಪ್ಲೈ ಆಫ್ ಮನಿ. ಸೇಮ್ ಟೈಮ್ ಮೋರಲ್ ಸುಯೇಷನ್, ಗೈಡ್ಲೈನ್ಸ್ಗಳು ಅಥವಾ ಗೈಡೆನ್ಸ್ಗಳನ್ನು ಕೊಡುವಂಥದ್ದು ಅಥವಾ ಒಂದಷ್ಟು ಅಡ್ವರ್ಟೈಸ್ಮೆಂಟ್ಗಳು, ಡೈರೆಕ್ಟ್ ಆ್ಯಕ್ಷನ್, ಮಾರ್ಜಿನ್ ರಿಕ್ವೈರ್ಮೆಂಟ್ಸ್ಗಳೆಲ್ಲ ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್ಗಳು. ಸೊ ದೀಸ್ ಆರ್ ಸಮ್ ಆಫ್ ದ ಟೂ ಇಂಪಾರ್ಟೆಂಟ್ ಲಿಮಿಟೇಷನ್ಸ್ ಟು ಕ್ರೆಡಿಟ್ ಕ್ರಿಯೇಷನ್. ಸೊ ಕ್ರೆಡಿಟ್ ಕ್ರಿಯೇಷನ್ ಅಂದರೆ ಒಂದಷ್ಟು ಕಮರ್ಷಿಯಲ್ ಬ್ಯಾಂಕ್ಗಳೇನು ಮಾಡುವಂಥದ್ದು, ಡೆಪಾಸಿಟ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದು ಯಾವ ರೀತಿ, ಬೈ ಡೆಪಾಸಿಟ್ ಮತ್ತು ಒಂದಷ್ಟು ಲೆಂಡಿಂಗ್ ಲೋನ್ಸ್ ಅಥವಾ ಒಂದಷ್ಟು ಲೆಂಡಿಂಗ್ನ ಮೆಥಡ್ಸ್ನ ಮೂಲಕ ಬ್ಯಾಂಕ್ ಏನು ಮಾಡ್ತದೆ, ಒಂದಷ್ಟು ಕ್ರೆಡಿಟನ್ನು ಕ್ರಿಯೇಟ್ ಮಾಡುವಂಥ ಫಂಕ್ಷನ್ ಅಂತ ಹೇಳ್ಬೋದು. ಅಥವಾ ಎಕ್ಸ್ಪಾನ್ಷನ್ ಆಫ್ ಬ್ಯಾಂಕ್ ಡೆಪಾಸಿಟ್ ಥ್ರೂ ದ ಪ್ರೊಸೆಸ್ ಆಫ್ ಡೆಪಾಸಿಟ್ ಮತ್ತು ಅಡ್ವಾನ್ಸಸ್, ಅಥವಾ ಏನು ಹೇಳುವಂಥದ್ದು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಂತ ಹೇಳ್ಬೋದು. ಅಥವಾ ಲೋನುಗಳನ್ನು ಕೊಡುವುದರ ಮೂಲಕ ಡೆಪಾಸಿಟ್ಗಳನ್ನು ಇನ್ಕ್ರೀಸ್ ಮಾಡುವಂಥ ಒಂದು ವ್ಯವಸ್ಥೆಗೆ ನಾವು ಕ್ರೆಡಿಟ್ ಕ್ರಿಯೇಷನ್ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಒನ್, ಟೈಪ್ಸ್ ಆಫ್ ರಿಸರ್ವ್ಸ್. Types of reserves. So there are two important types of reserves. One is cash reserve ratio. We already discussed about the cash reserve ratio. What is cash reserve ratio? ಸೆಂಟ್ರಲ್ ಟೋಟಲ್ ಟ್ರಾನ್ಸಾಕ್ಷನ್ನು ಒಂದು ಪರ್ಸೆಂಟೇಜನ್ನು ಕಮರ್ಷಿಯಲ್ ಬ್ಯಾಂಕ್ಗಳು ಸೆಂಟ್ರಲ್ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡುವಂಥದ್ದು. ಸೊ 4% ಅಷ್ಟು ಏನು ಮಾಡ್ತಾರೆ, ಕಮರ್ಷಿಯಲ್ ಬ್ಯಾಂಕ್ಗಳು ಟೋಟಲ್ ಟ್ರಾನ್ಸಾಕ್ಷನನ್ನು ಏನು ಮಾಡ್ತಾರೆ, ಸೆಂಟ್ರಲ್ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡುವಂಥ ಪ್ರೊಸೆಸ್ಸಿಗೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳುವಂಥದ್ದು. ಸೊ ಸಪೋಸ್ ಇನ್ಕ್ರೀಸ್ ಇನ್ ಕ್ಯಾಶ್ ರಿಸರ್ವ್ ರೇಷಿಯೋ ಇನ್ಕ್ರೀಸ್ ಮಾಡಿದ್ರು, ಕ್ರೆಡಿಟ್ ಕ್ರಿಯೇಷನ್ ಅಥವಾ ಸಪ್ಲೈ ಆಫ್ ಮನಿ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಅಥವಾ ಕ್ರೆಡಿಟ್ ಕ್ರಿಯೇಷನ್ ಕೆಪಾಸಿಟಿ ಆರ್ ದ ಸಪ್ಲೈ ಆಫ್ ಮನಿ ವಿಲ್ ಡಿಕ್ರೀಸಸ್. ಸಪೋಸ್ ಡಿಕ್ರೀಸ್ ಇನ್ ಕ್ರೆಡಿಟ್ ಅಥವಾ ಕ್ಯಾಶ್ ರಿಸರ್ವ್ ರೇಷಿಯೋ ಆರ್ CRR, ಸೊ ಆಟೋಮೆಟಿಕಲಿ ಇಟ್ ಇನ್ಕ್ರೀಸಸ್ ಕ್ರೆಡಿಟ್ ಕ್ರಿಯೇಷನ್ ಕೆಪಾಸಿಟಿ ಆಫ್ ಎ ಬ್ಯಾಂಕ್ ಎನ್ನುವಂಥದ್ದನ್ನು ಗಮನಿಸಿಕೊಳ್ಳಬೇಕು. ಸೆಕೆಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. Liquidity ratio. So usually it is 19.5%. ಟೋಟಲ್ ಟ್ರಾನ್ಸಾಕ್ಷನ್ನ 19.5% ಅಷ್ಟನ್ನು ನಾವು ಕಮರ್ಷಿಯಲ್ ಬ್ಯಾಂಕ್ಗಳು ರಿಸರ್ವ್ ಆಗಿ ಇಟ್ಕೊಳ್ಬೇಕಾಗ್ತದೆ. ಇಟ್ ಸೆಲ್ಫ್ ಬೇರೆ ಬೇರೆ ಒಂದಷ್ಟು ಫಾರ್ಮ್ಸ್, ಕ್ಯಾಶಲ್ಲಿರ್ಬೋದು, ಪ್ರೆಷಸ್ ಮೆಟಲ್ಸ್ಗಳಲ್ಲಿರ್ಬೋದು, ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳಲ್ಲಿ ಏನು ಮಾಡಬೇಕು, ಟೋಟಲ್ ಟ್ರಾನ್ಸಾಕ್ಷನ್ನ 19.5% ಅಷ್ಟು ಅಮೌಂಟನ್ನು ರಿಸರ್ವ್ ಆಗಿ ಇಟ್ಕೊಳ್ಬೇಕಾಗ್ತದೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಕೂಡ SLR ಅನ್ನು ಇನ್ಕ್ರೀಸ್ ಮಾಡುವುದರಿಂದ ಕ್ರೆಡಿಟ್ ಕ್ರಿಯೇಷನ್ ಅಥವಾ ಸಪ್ಲೈ ಆಫ್ ಮನಿ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಅಥವಾ ಬ್ಯಾಂಕಿನ ಲೋನ್ ಕೊಡುವಂಥ ಕೆಪಾಸಿಟಿ ಡಿಕ್ರೀಸ್ ಆಗ್ತಾ ಹೋಗ್ತದೆ. SLR ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋವನ್ನು ಡಿಕ್ರೀಸ್ ಮಾಡೋದರಿಂದ ಬ್ಯಾಂಕಿನ ಕ್ರೆಡಿಟ್ ಕ್ರಿಯೇಷನ್ ಕೆಪಾಸಿಟಿ ಏನಾಗ್ತಾ ಹೋಗ್ತದೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ. 20, 21, 22 ಮಾಡಿದಷ್ಟು ಬ್ಯಾಂಕಿನ ಲೋನ್ ಕೊಡುವಂಥ ಕೆಪಾಸಿಟಿ ಡಿಕ್ರೀಸ್ ಆಗ್ತದೆ. ಅದೇ 15, 14, 13 ಮಾಡಿದ ಹಾಗೆ ಬ್ಯಾಂಕಿನ ಕ್ರೆಡಿಟ್ ಕ್ರಿಯೇಷನ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಸೊ ಇದು ಕ್ಯಾಶ್ ರಿಸರ್ವ್ ರೇಷಿಯೋ, ರಿಸರ್ವ್ ಇನ್
ಸೆಂಟ್ರಲ್ ಬ್ಯಾಂಕ್. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ರಿಸರ್ವ್ ಮಾಡುವಂಥದ್ದು ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ ತನ್ನಲ್ಲಿ ರಿಸರ್ವ್ ಮಾಡಿಕೊಳ್ಳುವಂಥದ್ದು. ಸೊ ದೀಸ್ ಆರ್ ದ ಟು ಇಂಪಾರ್ಟೆಂಟ್ ಟೈಪ್ಸ್ ಆಫ್ ರಿಸರ್ವ್ಸ್. ಎವ್ರಿ ಕಮರ್ಷಿಯಲ್ ಬ್ಯಾಂಕ್ ಶುಡ್ ಫಾಲೋ ದ ರಿಸರ್ವ್ ಸಿಸ್ಟಮ್ ಆಫ್ ದ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ಬೋದು ಇಲ್ಲಿ. ಸೊ ಇದು ಒಂದಷ್ಟು ಮನಿ ಆ್ಯಂಡ್ ಬ್ಯಾಂಕಿಂಗ್ ಚಾಪ್ಟರ್ನ ಬಗ್ಗೆ. ಮನಿ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ, ಮನಿಯ ಇವಲ್ಯೂಷನ್, ಟೈಪ್ಸ್ಗಳು, ಫಂಕ್ಷನ್ಸ್ ಆಫ್ ಮನಿ ಇರ್ಬೋದು, ಅದೇ ರೀತಿ ಲೀಗಲ್ ಡೆಫಿನೇಷನ್ ಆಫ್ ಮನಿ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಕಮರ್ಷಿಯಲ್ ಬ್ಯಾಂಕಿನ ಫಂಕ್ಷನ್ಸ್ ಇರ್ಬೋದು, ಸೆಂಟ್ರಲ್ ಬ್ಯಾಂಕಿನ ಫಂಕ್ಷನ್ಸ್ಗಳಿರ್ಬೋದು, ಅದೇ ರೀತಿ ಒಂದಷ್ಟು ಏನು ಹೇಳುವಂಥದ್ದು ಕ್ರೆಡಿಟ್ ಕ್ರಿಯೇಷನ್ ಅಥವಾ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್ಗಳಿರ್ಬೋದು. ಸೊ ಇದರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿರುವಂಥದ್ದು. ಸೊ ಆದಷ್ಟು ಶೀಘ್ರದಲ್ಲಿ ಇದರ ಕ್ವಶನ್ ಬ್ಯಾಂಕನ್ನು ಆನ್ಸರ್ ವಿತ್ ಆನ್ಸರ್ ಕೂಡ ನಿಮಗೆ ವಾಟ್ಸಪ್ ಮೂಲಕ ಸೆಂಡ್ ಮಾಡಲಿಕ್ಕೆ ಇರ್ತೇವೆ.